ಮೋದಿಯವರ ಕಾರ್ಯಕ್ರಮ ಇವತ್ತು ಕಲಬುರಗಿಯಲ್ಲಿದೆ, ಅಲ್ಲಿ ಹೋಗ್ತಾ ಇದ್ದೀನಿ ನಾನು. ಅದಾದ ನಂತರ ಮುಂದಿನ ಕಾರ್ಯಕ್ರಮ 18ನೇ ತಾರೀಕು ದಲ್ಲಿದೆ. ಮುಂದಿನ ಕಾರ್ಯಕ್ರಮ ತೀರ್ಮಾನ ಆಗಿಲ್ಲ, ತೀರ್ಮಾನ ಆದ ನಂತರ ಖಂಡಿತವಾಗಿ ಅಲ್ಲ. ಪೋಸ್ಟ್ಪೋನ್ ಅಂದ್ರೆ ಬೇರೆ ರಾಜ್ಯಕ್ಕೆ ಕೊಟ್ಟರು, ಇಲ್ಲಿ 2 ದಿವಸ ಕೊಟ್ಟರು, ಪೋಸ್ಟ್ಪೋನ್ ಆಗಿದೆ, ಮತ್ತೆ ಮುಂದೆ ಕೊಡ್ತಾರೆ. ನಂಬಿಕೆ ಇದ್ದೇ ಇದಾವೆ. ನಂಬಿಕೆಯಿಂದ ಆಸೆಯಿಂದನೇ ಮನುಷ್ಯ ಬದುಕೋದು. ನಾಳೆ ಅನ್ನೋದು ಇಲ್ಲ ಅಂತಂದ್ರೆ ಯಾರೂ ಬದುಕಲ್ಲ. ಈಗ ಜಗದೀಶ್ ಶೆಟ್ಟರ್ ಕೊನೆಗೂ ಬೆಳಗಾವಿಗೆ ಒಪ್ಕೊಂಡ್ರಿ ಸರ್. ಅವರು ನಮ್ಮ ಹಿರಿಯ ನಾಯಕರು, ಅಲ್ಲಿ ಅವರಿಗೆ ಟಿಕೆಟ್ ಸಿಕ್ಕಿದ್ದು ಭಾಳ ಸಂತೋಷ. ಅವರು ಅಲ್ಲಿ ಭಾಳ ಒಳ್ಳೆ ಮಾರ್ಜಿನಿಂದ ಗೆದ್ದು ಬರ್ತಾರೆ. ಹಾಗಾಗಿ ಅವರಿಗೆ ನಾನು ಶುಭ ಕೋರ್ತೇನೆ. ಅಲ್ಲಿ ವಿರೋಧ ಆಗ್ತಾ ಇದೆ ಸರ್. ಅಲ್ಲ, ಸ್ಥಳೀಯವಾಗಿ ಒಂದು ಸ್ವಲ್ಪ ವಿರೋಧ ಪರ ಎಲ್ಲ ಇದ್ದೇ ಇರ್ತದೆ. ಅದನ್ನೆಲ್ಲ ನಮ್ಮ ಪಕ್ಷದ ಅಲ್ಲಿನ ಪ್ರಮುಖರು, ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಸರಿ ಮಾಡ್ತಾರೆ. ಸರ್, ಈಗ 10ನೇ ತಾರೀಕಿಗೂ ಕೂಡ ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಅವರು ಬರ್ತಾ ಇದ್ದಾರೆ ಸರ್. ಅವತ್ತು ಕೂಡ ಈಶ್ವರಪ್ಪನವರು ಭಾಗವಹಿಸಲ್ಲ ಅಂತ ಒಂದು ಮಾತು. 18ನೇ ತಾರೀಕು ಬರ್ತಾರೆ. ಅದನ್ನ ನೋಡೋಣ ಅಂತ. ಇನ್ನೂ ಟೈಮ್ ಇದೆ. 4 ದಿವಸದಲ್ಲಿ ಭಾಳಷ್ಟು ಬದಲಾವಣೆ ಆಗ್ತಾವೆ. ಥ್ಯಾಂಕ್ ಯು. ಮೋದಿಯವರ ಕಾರ್ಯಕ್ರಮ ಇವತ್ತು ಕಲಬುರಗಿಯಲ್ಲಿದೆ, ಅಲ್ಲಿ ಹೋಗ್ತಾ ಇದ್ದೀನಿ ನಾನು. ಅದಾದ ನಂತರ ಮುಂದಿನ ಕಾರ್ಯಕ್ರಮ 18ನೇ ತಾರೀಕು ದಲ್ಲಿದೆ. ಮುಂದಿನ ಕಾರ್ಯಕ್ರಮ ತೀರ್ಮಾನ ಆಗಿಲ್ಲ, ತೀರ್ಮಾನ ಆದ ನಂತರ ಖಂಡಿತವಾಗಿ ಅಲ್ಲ. ಪೋಸ್ಟ್ಪೋನ್ ಅಂದ್ರೆ ಬೇರೆ ರಾಜ್ಯಕ್ಕೆ ಕೊಟ್ಟರು, ಇಲ್ಲಿ 2 ದಿವಸ ಕೊಟ್ಟರು, ಪೋಸ್ಟ್ಪೋನ್ ಆಗಿದೆ, ಮತ್ತೆ ಮುಂದೆ ಕೊಡ್ತಾರೆ. ವಾಪಸ್ ನಿಲ್ಲಲ್ಲ ಅನ್ನೋ ಆ ಥರದ ನಂಬಿಕೆಗಳ ನಂಬಿಕೆ ಇದ್ದೇ ಇದಾವೆ. ನಂಬಿಕೆಯಿಂದ ಆಸೆಯಿಂದನೇ ಮನುಷ್ಯ ಬದುಕೋದು. ನಾಳೆ ಅನ್ನೋದು ಇಲ್ಲ ಅಂತಂದ್ರೆ ಯಾರೂ ಬದುಕಲ್ಲ. ಈಗ ಜಗದೀಶ್ ಶೆಟ್ಟರ್ ಕೊನೆಗೂ ಬೆಳಗಾವಿಗೆ ಒಪ್ಕೊಂಡ್ರಿ ಸರ್. ಅವರು ನಮ್ಮ ಹಿರಿಯ ನಾಯಕರು, ಅಲ್ಲಿ ಅವರಿಗೆ ಟಿಕೆಟ್ ಸಿಕ್ಕಿದ್ದು ಭಾಳ ಸಂತೋಷ. ಅವರು ಅಲ್ಲಿ ಭಾಳ ಒಳ್ಳೆ ಮಾರ್ಜಿನಿಂದ ಗೆದ್ದು ಬರ್ತಾರೆ. ಹಾಗಾಗಿ ಅವರಿಗೆ ನಾನು ಶುಭ ಕೋರ್ತೇನೆ. ಅಲ್ಲಿ ವಿರೋಧ ಆಗ್ತಾ ಇದೆ ಸರ್. ಅಲ್ಲ, ಸ್ಥಳೀಯವಾಗಿ ಒಂದು ಸ್ವಲ್ಪ ವಿರೋಧ ಪರ ಎಲ್ಲ ಇದ್ದೇ ಇರ್ತದೆ. ಅದನ್ನೆಲ್ಲ ನಮ್ಮ ಪಕ್ಷದ ಅಲ್ಲಿನ ಪ್ರಮುಖರು, ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಸರಿ ಮಾಡ್ತಾರೆ. ಸರ್, ಈಗ 10ನೇ ತಾರೀಕಿಗೂ ಕೂಡ ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಅವರು ಬರ್ತಾ ಇದ್ದಾರೆ ಸರ್. ಅವತ್ತು ಕೂಡ ಈಶ್ವರಪ್ಪನವರು ಭಾಗವಹಿಸಲ್ಲ ಅಂತ ಒಂದು ಮಾತು. 18ನೇ ತಾರೀಕು ಬರ್ತಾರೆ. ಅದನ್ನ ನೋಡೋಣ ಅಂತ. ಇನ್ನೂ ಟೈಮ್ ಇದೆ. 4 ದಿವಸದಲ್ಲಿ ಭಾಳಷ್ಟು ಬದಲಾವಣೆ ಆಗ್ತಾವೆ. ಥ್ಯಾಂಕ್ ಯು.